ಇವತ್ತು ಸ್ವಲ್ಪ ಅವರು ತಮ್ಮ ಅನುಭವದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನೇಕಾರರ ಬದುಕು ಎಷ್ಟು ಕನಿಷ್ಠ ಆಗಿದೆ, ಎಷ್ಟು ದುಃಖಮಯ ಇದೆ ಮತ್ತು ಎಷ್ಟು ತೊಂದರೆಯಿಂದ ಕೂಡಿದನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುವಂಥ ವಿಷಯ. ಆ ನೆಲೆಯಲ್ಲಿ ಅವ್ರು ಸರ್ಕಾರದ ಜೊತೆಗೆ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಲೇಬರ್ ಮಿನಿಸ್ಟರ್ ನಮ್ಮ ಲಾಡ್ ಅವ್ರ ಜೊತೆಗೆ, ಸಂತೋಷ್ ಲಾಡ್ ಅವ್ರ ಜೊತೆಗೆ, ಜವಳಿ ಮಿನಿಸ್ಟರ್ ಜೊತೆಗೆ ತಮ್ಮ ಸಂಪರ್ಕವನ್ನು ನಿರಂತರ ಇಟ್ಕೊಂಡು ಬಂದಿದ್ದವರು ಇದ್ದಾರೆ. ಆ ನೆಲೆಯಲ್ಲೆಲ್ಲ ನಾವು ಈಗಿನ ಸರ್ಕಾರ ನಮ್ಮ ಈ ನೇಕಾರ ಅಂದರೆ ಕಾರ್ಮಿಕರನ್ನರಿ ಹತ್ಯಾರು ಅಲ್ಲ. ಯಾಕಂದ್ರೆ ಅವ್ರಿಗೆ ಮಾರ್ಕೆಟ್ ಮಾಡೋಕ್ಕೆ ಬರೋದಿಲ್ಲ, ಕಚ್ಚಾ ವಸ್ತುಗಳು ಸಿದ್ಕೊಂಡು ತಿನ್ನೋದ ಒಂದು ಏನಪ್ಪ ಅಂದ್ರೆ ಅವ್ರಲ್ಲೇ ನಾಲೆಜ್ ಇರುವುದಿಲ್ಲ ಅದ್ರ ಬಗ್ಗೆ, ಮಾರ್ಕೆಟ್ ಬಗ್ಗೆ. ಅಂದಾಗ ಮಾರ್ಕೆಟ್ದಲ್ಲಿ ಅವರು ಮಾರುವಂಥದ್ದು ಭಾಳ ಕಷ್ಟದ ಕೆಲಸ. ಮತ್ತು ಅದ್ರ ಜೊತೆಗೆ ಎಷ್ಟು ಖರ್ಚು ಬರ್ತದೆ, ನಾವು ಎಷ್ಟು ಇಟ್ಕೋಬೇಕು, ಎಷ್ಟು ಮಾರಬೇಕು, ರೈತಿಗೆ ಹೆಂಗೆ ಅದಲ್ಲ ಹಂಗೆ ಪರಿಸ್ಥಿತಿ. ಯಾಕಂದ್ರೆ ಒಂದು ಟನ್ ಕಬ್ಬು ಬೆಳೆಯೋ ರೈತಿಗೆ 4,000 5,000 ರೂಪಾಯಿ ಖರ್ಚು ಬರ್ತದೆ. ಅದು ರೈತಿಗೆ ಗೊತ್ತಿಲ್ಲ. ಯಾರನ್ನ ಕೇಳಿದ್ರೆ 2,500 ಕೊಟ್ರಿ 3,000 ಕೊಟ್ರಿ ಅಂತ ಹೇಳ್ತಾರೆ. ಪ್ರತಿ ಟನ್ನಿಗೆ 1,000ರಿಂದ 2,000 ಲಾಸ್ ಮಾಡ್ಕೊತಾ ಇರ್ತಾರೆ ರೈತ. ಹಂಗೆ ನಮ್ಮ ನೇಕಾರಕ್ಕೆ ಗೊತ್ತಿಲ್ಲ. ಮುಂಜಾನೆ ಸಾಯಂಕಾಲ ದುಡಿತಾ ಇರ್ತೀವಿ. ಎಷ್ಟು ನೀರು ನೇದ್ರಿ, 4 ನೀದ್ರಿ, 3 ನೀದ್ರಿ, 2 ಏನು ಮಾಡಿದ್ರಿ, ಹೇದ್ರಿ ಬಂಗಾರ ಮಾಡಿರಿ, ಇಲ್ಲಿ ಬಂಗಾರ ರೀ, ಸೀರೆ ಹರಿದ್ರಿ, ದೋತ್ರ ಹರಿದ್ರಿ, ಟೆಪಿಗೆ ಇಲ್ರಿ. ಅವ್ರು ಇದು ತಪ್ಪು ಏನಾದರೂ ಅಂಗಿ ತೆಗೆದ್ರೆ ಬರೀ ಎಲ್ಲೂ ಕಾಣ್ತಿರ್ತಾವೆ, ಎಲುವಿನ ಹಂತರಾಗಿರ್ತಾರೆ. ಈ ಎಲ್ಲ ನೆಲೆಯಲ್ಲಿ ಇವರೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ ನಮ್ಮ ಮಿತ್ರರು. ಆ ನೆಲೆಯಲ್ಲಿ ನೀವು ಈಗ ಸರ್ಕಾರ ಜೊತೆಗೆ ಏನು ಮಾತಾಡ್ತಾ ಇದ್ದೀರಿ ಸರ್ ನೀವು? ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ವೀಕ್ಷಕರಿಗೆ ಹೃದಯಪೂರ್ವಕ ನಮನಗಳು. ನಾವು ಅಣ್ಣವ್ರ ಜೊತೆಯಲ್ಲಿ ಕೂಡ್ಕೊಂಡು ಸರಣಿ ಅಂದರೆ ನೇಕಾರ ಸಮಸ್ಯೆಗಳನ್ನು ನಾವು ಸರಣಿಯಾಗಿ ಚರ್ಚೆ ಮಾಡೋದ್ರ ಮೂಲಕ ಇನ್ನೊಂದು ಧ್ವನಿಯಾಗಿ ಮಾಧ್ಯಮ ಸರ್ಕಾರದವರೆಗೂ ಕಿವಿಗೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಸರಣಿ ಮಾಡ್ತಾಯಿದ್ದೀವಿ. ಇವತ್ತು ಮುಖ್ಯವಾಗಿ ನಾವು ಏನು ಚರ್ಚೆ ಮಾಡ್ಬೇಕಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಂದು 4ರಿಂದ 5 ಲಕ್ಷ ಜನ ನಾವು ನೇಕಾರಿಕೆ ಒಳಗೆ ತೊಡ್ಕೊಂಡಿವಿ. ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ನಮಗೆ BPL ಕಾರ್ಡ್ ಬಿಟ್ಟರೆ ಬೇರೆ ಸೌಲಭ್ಯಗಳಿಲ್ಲ. ಬಿ ಪಿ ಎಲ್ ಕಾರ್ಡನ್ನು ನಂಬಿಕೆಯಿಂದ ಇವತ್ತು ಆಧಾರ್ ಕಾರ್ಡ್ ನಂಬಿ ಬದುಕುವಂಥ ಪರಿಸ್ಥಿತಿ ನಮ್ಮದಾಗೈತಿ. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಉದ್ಯೋಗ ಮಾಡಕತ್ತೀವಿ ಅಂದ್ರೆ 10ರಿಂದ 12 ತಾಸು ಕೆಲಸ ಮಾಡ್ತೀವಿ. ಒಂದು ಸೀರೆ ತಯಾರು ಮಾಡಿದರೆ ನಮಗೆ ಒಂದು ಕಡೆ ಅಲ್ಲೇ ಹೋಗಿ ನೇಯ್ದು ಬಂದ್ವಿ ಅಂದ್ರೆ 37 ರೂಪಾಯಿ ಕೂಲಿ ಕೊಡ್ತಾರೆ. ಒಂದು ಸೀರೆ 30 ಸೀರೆ ಅಂತ ನಾವು 4-5 ಸೀರೆ ನೇದಾಗ 100-150 ರೂಪಾಯಿ ಕೂಲಿ ಆಗ್ತದೆ. 150 150 ಶರೀರ ಚಟ ಜನ ಎಷ್ಟು ಜನ ಇದ್ದಾರೆ ನೇಕಾರ ಅಂದ್ರೆ ಅದು ಕುಡೋದ್ರ ಮೇಲೆ ಮತ್ತೆ ಉಳಿಸಿದ್ವಿ ಅಷ್ಟು ಅಂತ. ಅದಕ್ಕೆ ಈ ಪರಿಸ್ಥಿತಿ ಇರೋದ್ರಿಂದ ನಮಗೆ ಬೇಸಿಕ್ ಆಗಿ ಸರ್ಕಾರದಿಂದ ಕಾರ್ಮಿಕ ಸೌಲಭ್ಯಗಳ ಅವಶ್ಯಕತೆ ಐತೆ. ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ನಾವು 16 ವರ್ಷದಿಂದ ಸರ್ಕಾರಕ್ಕೆ ಮನವರಿಕೆ ಮಾಡಕತ್ತೀವಿ ಹೊರತಾಗಿ ಇನ್ನೂ ತನಕ ಯಾರಿಗೂ. ಯಾಕೆ ನೀವು ಅವ್ರಿಗೆ ಕಾರ್ಮಿಕರು ಇದು ಕಾಣ್ತಾ ಇಲ್ಲೇನ್ರಿ? ರಾಜ್ಯದೊಳಗೆ ಕಾರ್ಮಿಕ ಸಚಿವನ ಜವಾಬ್ದಾರಿ ಏನನ್ನೋದು ಕಾರ್ಮಿಕ ಸಚಿವ ಗೊತ್ತಿಲ್ಲ, ಜವಳಿ ಸಚಿವರ ಜವಾಬ್ದಾರಿ ಅನ್ನೋದು ಜವಳಿ. ಯಾಕಂದ್ರೆ ಲಾಡ್ ಅವರು ರಾಯಲ್ ಬುದ್ಧಿವಂತಿದ್ದಾರೆ, ಸಾಕಷ್ಟು ಮಾತಾಡ್ತಾರೆ. ಮೋದಿಯವ್ರನ್ನಂತೆ ನಿರಂತರವಾಗಿ ಟೀಕಾ ಮಾಡ್ತಾ ಇರ್ತಾರೆ. ಮತ್ತು ನೀವು ಲೇಬರಪ್ಪ, ಇವರು ನೇಕಾರಪ್ಪ ಲೇಬರ್ ಅನ್ನೋಂಥ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಹೆಂಗ್ರಿ? ಈಗ ಅದಕ್ಕೆ ಮೊನ್ನೆ ನಾವು 100 ಜನ ಸೇರ್ಕೊಂಡು ಕಿಶನ್ ಲಾಡ್ ಅವ್ರನ್ನ ಹಿಡಿದಿದ್ವಿ ಬಾಗಲಕೋಟೆ ಒಳಗೆ. ಅವ್ರಿಗೆ ಹೇಳಿದ್ವಿ, ನಮ್ಮ ಸಮಸ್ಯೆ ಹಿಂಗೈತಿ, ಇದಕ್ಕೆ ನೀವು ಸ್ಪಂದನೆ ಮಾಡಬೇಕು, ಸೌಲಭ್ಯಗಳನ್ನು ಒದಗಿಸ್ಬೇಕು. ಅದೇನು ಮಾಡಿರಿ, ನೀವು ನಮ್ಮನ್ನು ಕರ್ಕೊಂಡು ಅದ್ರ ಬಗ್ಗೆ ನೀವು ಸಭೆ ಮಾಡಿರಿ, ಎಷ್ಟು ಜನರಿಗೆ ಅವಶ್ಯಕತೆ ಐತಿ, ಏನು ಕೊಡಬೇಕು, ಏನು ಕೊಟ್ಟರೆ ಅವ್ರಿಗೆ ಸೌಲಭ್ಯ ಸಮರ್ಪಕವಾಗಿ ತಲುಪ್ತತೆ ಅನ್ನುವಂಥದ್ದು ಜಂಟಿಯಾಗಿ ನೀವು ಸಭೆ ಕರೆದ ಮಾಡಿರಿ ಅಂತ ಹೇಳಿದ್ವಿ. ಒಂದು 4-6 ತಿಂಗಳ ಸಮಯ ಕೊಡು ಅಂತ ಹೇಳಿದ್ರು. ಇವತ್ತು 8 ತಿಂಗಳಾಗಿ ಹೋಯ್ತು, ಇನ್ನೂ ತನಕ ವಾಪಸ್ ಅವರು ಒಂದು ಸಭೆಯನ್ನು ಕೂಡ ಕರೆದಿಲ್ಲ. ಅದಕ್ಕೆ ಈ ಮಾಧ್ಯಮದ ಮೂಲಕ ಮಾನ್ಯ ಜವಳಿ ಸಚಿವರು ಸಹಿತ ನಾನು ಎಚ್ಚರಿಕೆ ಕೊಡ್ತೀನಿ, ಜೊತೆಗೆ ಲಾಡ್ ಅವ್ರಿಗೂ ಕೂಡ ಎಚ್ಚರಿಕೆ ಕೊಡ್ತೀನಿ, ಕಾರ್ಮಿಕ ಸಚಿವರಿಗೆ. ಇಷ್ಟೊಂದು ಜನ ಕಾರ್ಮಿಕರನ್ನು ನೀವೇನಾದರೂ ನಿಷ್ಕಾಳಜಿಯಿಂದ ನೋಡಿದ್ರೆ ಮುಂದಿನ ಪರಿಣಾಮ ಹೋರಾಟವನ್ನು ನೀವು ಎದುರಿಸಬೇಕಾಗ್ತದೆ. ಸರ್ಕಾರಕ್ಕೆ ಆಮೇಲೆ ಕಪ್ಪು ಚುಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಒಂದು ಸ್ಥಿತಿಗೆ ನೀವು ಹೋಗಬೇಡ್ರಿ, ನಮ್ಮನ್ನು ಸಭೆಗೆ ಕರೀರಿ. ಸಭೆ ಕರೆದು ನಮ್ಮ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು, ಅದಕ್ಕೇನು ನೋಡಿರಿ, ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ಬೇಕಾಗಿಲ್ಲ ನೇಕಾರರಿಗೆ ಸೌಲಭ್ಯಗಳನ್ನು ಕೂಡ. ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಸೌಲಭ್ಯಗಳನ್ನು ನಾವು ಕೇಳಾಕತ್ತೀವಿ. ಯಾಕೆ ಕೇಳಾಕತ್ತೀವಿ ಅಂದ್ರೆ, ಆ ನೇಕಾರ ಸ್ಟೇಬಲಾಗಿ ಉಳಿಬೇಕು, ನೇಕಾರಿಕೆಯಲ್ಲಿ ಮುಂದುವರಿಬೇಕು. ಈ ನೇಕಾರಿಕೆ ಸಂಸ್ಕೃತಿ ಈ ದೇಶದೊಳಗೆ ಉಳಿಬೇಕಂತಂದ್ರೆ ದುಡಿಯುವವಾಗ ಅವಶ್ಯಕತೆಗಳದಾವೆ. ಇವತ್ತು ನೋಡಿರಿ, ನಮಗೆ BPL ಕಾರ್ಡ್ ಬಿಟ್ಟರೆ ಬೇರೆ ಏನಿಲ್ಲ. ಹಾಸ್ಪಿಟ್ಲ್ ಬಂತ ಮತ್ತು ಮಾಲಕರ ಹತ್ರ ಹೋಗ್ಬೇಕು, ಸಾಲ ತರಬೇಕು, ತೋರಿಸ್ಕೋಬೇಕು. ಮಕ್ಕಳು ಎಜುಕೇಷನ್ ಮಾಡ್ಬೇಕಾ, ಸಾಲ ತರಬೇಕು, ಮಾಡಬೇಕು. ಮತ್ತು ಇನ್ನೊಂದು ಏನೋ ಬಂತ, ಮಕ್ಕಳು ಮದುವೆ ಮಾಡೋದು ಬಂತ, ಇಂಥವೆಲ್ಲನೂ ಬರಬಾರ್ದು. ನಾನು ದುಡಿಯೋದ್ರೊಳಗನ ಬದುಕಬೇಕು ಅಂತಂದ್ರೆ ಸರ್ಕಾರ ನಮ್ಗೆ ಕಾರ್ಮಿಕ ಸೌಲಭ್ಯಗಳನ್ನು 4ರಿಂದ 5 ಲಕ್ಷ ಜನ ನಾವೇನದೀವಲ್ಲ, ನೀವು ಅದರೊಳಗೆ ಅಳೆದು ತೂಗಿ ಪ್ರಮಾಣ ಮಾಡಿಕೇಶನ್ ಕೊಡ್ರಿ, ನಮ್ದೇನೂ ತಕರಾರಿಲ್ಲ. ನೀವು ಮಾತ್ರ ನಮಗೆ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಲೇಬೇಕನ್ನುವಂಥ ಹೋರಾಟ ನಮ್ಮದು. ಈಗ ಕಾರ್ಮಿಕರು ಸಹಿತ ಅನೇಕ ತೊಂದರೆಗಳಿದ್ದಾವೆ.
ಅವ್ರಿಗೆ ಕೊಟ್ಟಂಥ ಸೌಲಭ್ಯ ಎಷ್ಟು ಕೊಟ್ರೆ ನೀವು ನೆಮ್ಮದಿಯಿಂದ ಇರ್ಬೋದು ನಿಮ್ಗೆ ಅನಿಸ್ತದೇನು ರೀ? ನೆಮ್ಮದಿಯಿಂದಲ್ಲ. ಈಗ ನೋಡ್ರಿ, ನಾನು ಬದುಕಲಾರದ ಪರಿಸ್ಥಿತಿ ಒಳಗದೇನೆ. ನಾ ಕೋಮಾದೊಳಗೆ ಅದೀನಿ. ಈಗ ಕೋಮಾದಿಂದ ನನ್ನನ್ನು ಹೊರಗೆ ತರುವಂಥ ಪ್ರಯತ್ನ ಆದರೂ ಮಾಡಿರಿ, ಜನರಲ್ ವಾರ್ಡ್ನಾಗ ನಾ ಬದುಕಕ್ಕೆ ಸಾಧ್ಯ ಐತಿ. ಉದಾಹರಣೆಗೆ ನನ್ನ ಕೋಮಾದಾಗ ಎಷ್ಟು ದಿವಸ ಇಡವ್ರೆ? ಇಲ್ಲ, ಕೋಮಾ ಅಂದ್ರೆ ಸತ್ತಂಗೆ ಬಿಡ್ರಿ, ಏನಿಲ್ಲ. ಅದಕ್ಕೆ ಸುಮ್ಮ ಜೀವದಪ್ಪ ಅನ್ನೋದಷ್ಟ. ಅದಕ್ಕೆ ಸರ್ಕಾರ ನೋಡ್ರಿ, ನಾವು ಎಷ್ಟು ಜನ ಕಾರ್ಮಿಕರಿದ್ದೀವಿ, ನಾವು ತೆರಿಗೆನೂ ಕಟ್ತೀವಿ ಸರ್ಕಾರಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಗೆ ಪೆನ್ ತಾನೆ ಅಂದ್ರೆ ತೆರಿಗೆ ಕಟ್ತೀನಿ, ನನ್ನ ತಲೆ ಕೊಬ್ಬರಿ ಎಣ್ಣೆ ಹಚ್ಕೊಳತ್ತಾನೆ ಅಂದ್ರೆ ತೆರಿಗೆ ಕಟ್ತೀನಿ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟಿಗೆಸಿಂದ ನಾನು ಸರ್ಕಾರ ನಡೆಸೋ ಹೊತ್ನಾಗ ಸರ್ಕಾರ ನನ್ನ ಬಗ್ಗೆ ಯಾಕೆ ಚಿಂತನೆ ಮಾಡೋಂಗಿಲ್ಲ ಅನ್ನುವಂಥ ಪ್ರಶ್ನೆ ನಮ್ದು ಇವತ್ತು. ಅವರು ಸ್ವತಃ ಅವ್ರಿಗೆ ಗೊತ್ತದಲ್ರಿ. ಇವತ್ತು ಲಾಡ್ ಅವ್ರಿಗೆ ಗೊತ್ತದ, ಸ್ವತಃ ಶಿವಾನಂದ ನಿಮ್ಮ ಪಾಟೀಲ್ರಿಗೆ ಗೊತ್ತದ. ಸಿದ್ದರಾಮಯ್ಯನವರು ಸ್ವತಃ ತಮ್ಮ ತಂಡ ಕಟ್ಟಿಕೊಂಡ ಮೋದಿ ಅವ್ರಿಗೆ ಭೇಟಿಯಾಗಿ